ಸೊ ಸುಮಾರು ಜನ ನನ್ನ ಹತ್ರ ಕೇಳ್ತಾರೆ, ಬ್ರೋ ನಿಮ್ದು ಯಾವ ಊರು, ನೀವು ಯಾವ ಊರಿಂದ ಬರ್ತಾ ಇದ್ದೀರಾ ಅಂತ. ಸೊ ನನ್ನ ಊರು ಮಂಗಳೂರು ಆಯಿತಾ. ಮಂಗಳೂರಲ್ಲಿ ನಾವು ಮಾತಾಡುವಂತಹ ಭಾಷೆ ತುಳು. ಸೊ ನೀವೇನಾದರೂ ಮಂಗಳೂರು ಬರೋದು ಅಂತ ಪ್ಲ್ಯಾನ್ ಮಾಡ್ತಾ ಇದ್ರೆ ನೀವು ತುಳುವೇ ಮಾತಾಡಬೇಕಾಗಿಲ್ಲ. ನೀವು ಯಾವ ಭಾಷೆಯಲ್ಲಿ ಮಾತಾಡ್ತೀರೋ ಅದೇ ಭಾಷೆಯಲ್ಲಿ ರಿಪ್ಲೈ ಮಾಡ್ತಾರೆ. ನೀವೇನಾದರೂ ಮಲಯಾಳಮಲ್ಲಿ ಮಾತಾಡಿದರೆ ಮಲಯಾಳಮಲ್ಲಿ ರಿಪ್ಲೈ ಮಾಡ್ತಾರೆ, ಹಿಂದಿಯಲ್ಲಿ ಮಾತಾಡಿದರೆ ಹಿಂದಿಯಲ್ಲಿ ರಿಪ್ಲೈ ಕೊಡಲಿಕ್ಕೆ ಟ್ರೈ ಮಾಡ್ತಾರೆ, ಇಂಗ್ಲೀಷಲ್ಲಿ ಮಾತಾಡಿದರೆ ಇಂಗ್ಲೀಷಲ್ಲಿ ರಿಪ್ಲೈ ಕೊಡಲಿಕ್ಕೆ ಟ್ರೈ ಮಾಡ್ತಾರೆ. ನಮ್ಮದೇ ಭಾಷೆ ಮಾತಾಡಬೇಕಂತ ಯಾರೂ ಒತ್ತಾಯ ಮಾಡೋದಿಲ್ಲ. ಸೊ ಆದಷ್ಟು ನಮ್ಮ ಮಂಗಳೂರಿನ ಬಗ್ಗೆ ಇಂದ ನೋಡ್ತಾ ಇದ್ದಾರೆ. ನಮ್ಮ ನಂಬರ್ ಪ್ಲೇಟ್ ಸೊ ನಂಬರ್ ಪ್ಲೇಟ್ ನೋಡಿ ಬರ್ತಾರೆ ನೋಡಿ, ಬೋಟಿಂಗ್ ಅಂತ. ಸೊ ಈ ಥರ ಆಗ್ತದೆ ಹೊನ್ನಾವರದಲ್ಲಿ ನೋಡಿ, ಎಲ್ಲರೂ ಬರ್ತಾ ಇರ್ತಾರೆ ನೋಡಿ, ಹೀಗೆ ಬೋಟಿಂಗ್ ಮಾಡ್ತೇವೆ. ಸೊ ಈಗ ಇದೊಂದು ನಿಮಗೆ ಎಕ್ಸಾಂಪಲ್ ತೋರಿಸಿದ್ದು, ಇನ್ನೂ ಕೂಡ ಉಂಟು ಸುಮಾರು, ಅಲ್ಲಲ್ಲಿ ನಿಂತಿರ್ತಾರೆ. ಸೊ ನಮ್ಮ ಗಾಡಿ ನಂಬರ್ ಪ್ಲೇಟ್ ನೋಡಿ ಸ್ಟಾರ್ಟ್ ಮಾಡ್ತಾರೆ ಬರಲಿಕ್ಕೆ, ನಮ್ಮನ್ನು ಈ ಬೋಟಿಂಗಿಗೆ ಅಪ್ರೋಚ್ ಮಾಡಲಿಕ್ಕೆ. ಇದು ದೇವಸ್ಥಾನದ ರೂಟ್, ಇದೆಲ್ಲ ಓಲ್ಡ್ ಸ್ಟ್ರೀಟ್ ರೂಟ್, ಕಾರ್ ಸ್ಟ್ರೀಟ್ ಎಲ್ಲ ಏನು ಹೇಳ್ತೇವೆ ಅದೇ ಥರ. ಇದರಲ್ಲಿ ವೆಡ್ಡಿಂಗ್ ಶೂಟ್ ಮತ್ತು ಬರ್ಡೇ ಆ ಥರದ್ದೆಲ್ಲ ಶೂಟ್ ಮಾಡ್ತಾ ಇರ್ತಾರೆ. ಸೊ ಈ ಥರದ ಬೋಟ್ ಇದರಲ್ಲಿ ನಿಮಗೆ 14 ಕಿಲೋಮೀಟರ್ 7 ಕಿಲೋಮೀಟರ್ ನಿಮ್ಗೆ ಯಾವುದು ಬೇಕು ಅಷ್ಟೆಲ್ಲ ಕರ್ಕೊಂಡು ಹೋಗ್ತಾರೆ. ಸೊ ನೋಡುವ, ಇದನ್ನು ಡೀಟೇಲ್ಡ್ ಒಂದು ವ್ಲಾಗ್ ಮಾಡುವ. 800 ಕೊಡಿದ್ರು ಅಷ್ಟು ಲೊಕೇಶನ್ ತೋರಿಸ್ತೀನಿ. ನೀವು ಮತ್ತು ಯಾವ ಬೋಟ್ ಅವ್ರ ಹತ್ರ ಬೇಕಾದ್ರೆ ನಂಗೆ ಕೇಳ್ಕೊಂಡು ಪೇಮೆಂಟ್ ಮಾಡಿ. 800ಗಿಂತ ಒಂದು 100 ರೂಪಾಯಿ ಕಡಿಮೆ ಕೊಟ್ಟರು ಅಂತಂದರೆ ನಾನು ಎಷ್ಟು ಕಿಲೋಮೀಟರ್ ಅದು? ಟೋಟಲ್ 15 ಕಿಲೋಮೀಟರ್. 15. ಲಾಸ್ಟ್ ಟೈಮ್ ಬಂದ್ರಿಗಿಂತ ಡೆವಲಪ್ ಆಗಿದೆ, ಈಗ ಚೆನ್ನಾಗಿದೆ. ಹೌದಾ? ಮ್ಯಾಂಗ್ರೋವ್ ಫಾರೆಸ್ಟ್ ಒಳಗಡೆ ಕರ್ಕೊಂಡು ಹೋಗ್ತೀವಿ. ಸೊ ನೋಡಿ, ಇದುವೇ ಮುರುಡೇಶ್ವರ ದ್ವಾರ. ಈ ಮುರುಡೇಶ್ವರದ ಬಗ್ಗೆ ಎಲ್ಲರೂ ಕೇಳಿರ್ತೀರಾ. ಇಲ್ಲಿ ಇಂಡಿಯಾದ ಅತ್ಯಂತ ದೊಡ್ಡ ಸ್ಟ್ಯಾಚು ಆದಂಥ ಶಿವನ ಸ್ಟ್ಯಾಚು ಇದೆ. ಮುಂದೆಗಡೆ ನೋಡಿ ನಮ್ಮ ಶಿವನ ಸ್ಟ್ಯಾಚು ಯಾವ ಥರ ಕಾಣಿಸ್ತಾ ಇದೆ ಅಂತ. ತುಂಬ ಅಂದರೆ ತುಂಬ ಅದ್ಭುತವಾಗಿ ಕಾಣಿಸ್ತಿದೆ. ಶಿವನು ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ ನಿಜದ ಅಂಕೆ ನೀಡಿರುವ ತಿಳಿಯೋ ಶಿವನೇ ಭುವನಂ ಗಗನಂ ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವನೇ ಶರಣಂ. ಸೊ ನೀವು ನನ್ನ ಪ್ರೀವಿಯಸ್ ವ್ಲಾಗ್ ನೋಡ್ತಾ ಇದ್ದರೆ ನಿಮ್ಗೆ ಗೊತ್ತಾಗಿರ್ತದೆ ನಾನು ಎಲ್ಲಿದ್ದೇನೆ ಅಂತ. ಬಟ್ ಈ ರೋಡ್ ನೋಡಿ ಎಣಿಸ್ಬೇಡಿ ನಾನು ಎಲ್ಲಿಯೋ ಆಫ್ ರೋಡಲ್ಲಿದ್ದೇನೆ ಅಂತ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಇರುವಂಥದ್ದು ಗೋಕರ್ಣದಲ್ಲಿ. ಸಾಕಷ್ಟು ಭಕ್ತಾದಿಮಾನಿಗಳು ಬರ್ತಾರೆ. ಹಾಗೆಯೇ ಇಲ್ಲಿ ಸಾಕಷ್ಟು ಬೀಚ್ಗಳು ಕೂಡ ಇದೆ. ಓಮ್ ಬೀಚ್ ಆಗಿರ್ಬೋದು, ಕೂಡ್ಲೆ ಬೀಚ್ ಆಗಿರ್ಬೋದು, ಮತ್ತು ಬೆಳ್ಕನ್, ಹಾಫ್ ಮೂನ್, ಅದನ್ನೆಲ್ಲ ನೋಡ್ಬೋದು, ಅದನ್ನೆಲ್ಲ ಕವರ್ ಮಾಡ್ಬೋದು. ಅದನ್ನೆಲ್ಲ ಮಾಡಬೇಕಂತಾದರೆ ನೀವು ಒಂದು ಗೋಕರ್ಣ ಟ್ರೆಕ್ ಹೋಗಬೇಕು, ಬೀಚ್ ಟ್ರೆಕ್. ಸೊ ನಾವೆಲ್ಲ ಪರ್ವತಗಳಿಗೆ, ಮೌಂಟೇನ್ಸ್ಗಳಿಗೆಲ್ಲ ಟ್ರೆಕ್ ಹೋಗ್ತೇವಲ್ಲ, ಅದೇ ಥರ ಬೀಚ್ ಟ್ರೆಕ್ ಹೋದಾಗ ನಿಮಗೆ ಇದೆಲ್ಲ ಬೀಚ್ಗಳನ್ನು ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ಈ ಬೀಚ್ ಟ್ರೆಕ್ಕನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿ ಇವತ್ತು ನಾವು ಮಂಗಳೂರು ಕಡೆಗೆ ರಿಟರ್ನ್ ಹೋಗ್ತಾ ಇದ್ದೇವೆ. ಸೊ ನೀನಾಶ್ರೀ ಅಂತದ್ದು ನೋಡಿ ಇಲ್ಲೇ ಹಾಸ್ಟೆಲಲ್ಲಿ. ಬಟ್ ಇವತ್ತು ಮಂಗಳೂರು ಕಡೆಗೆ ಹೋಗ್ತಿರುವಂಥದ್ದು. ಯಾಕೆಂದರೆ ಒಂದು 2 ದಿನ ಇಲ್ಲಿ ಫುಲ್ ಎಕ್ಸ್ಪ್ಲೋರ್ ಮಾಡಿ ಬೇರೆ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡುವಂಥ ಈ ಹೊನ್ನಾವರ, ಮುರುಡೇಶ್ವರ ಅದನ್ನೆಲ್ಲ ಆ್ಯಕ್ಚುಲಿ ಎಕ್ಸ್ಪ್ಲೋರ್ ಮಾಡಿದ್ದೇನೆ. ಕಂಟೆಂಟಲ್ಲಿ ಬರಲಿಕ್ಕಿಲ್ಲ. ಬಟ್ ನಾನು ಬಿಹೈಂಡ್ ದ ವ್ಲಾಗ್ಸ್ ಅಂದರೆ ಬಿಹೈಂಡ್ ದ ಕ್ಯಾಮರಾ ಒಮ್ಮೆ ದೇವಸ್ಥಾನಕ್ಕೆ ಎಲ್ಲ ಹೋಗಿ ಕೈ ಮುಗ್ದೆಲ್ಲ ಬರ್ತೇನೆ. ಬಟ್ ಇದೇ ನೋಡಿ ಗೋಕರ್ಣದ ರಸ್ತೆ. ಸೊ ಇಲ್ಲೆಲ್ಲ ಈ ಬೈಕಲ್ಲಿ ಹೋಗೋದು ತುಂಬ ಕಷ್ಟ, ಯಾಕಂದರೆ ಲಗೇಜ್ ಉಂಟು. ಸೊ ಲಗೇಜ್ ಇರುವಾಗ ಸ್ವಲ್ಪ ಮುಷ್ಕಿಲಾಗ್ತದೆ ಲೈಫ್. ಈಗ ನೋಡಿ ರೋಡ್ ಎಷ್ಟು ಸಣ್ಣಾಗಿ ಹೋಗ್ತಾ ಅಂತದೆ. ಸೊ ಈಗ ನಾನು ಹೋಗ್ತಿರುವಂಥದ್ದು ದೇವಸ್ಥಾನದ ಕಡೆಗೆ ಆಯಿತಾ. ಸೊ ದೇವಸ್ಥಾನದಿಂದ ಆಮೇಲೆ ನಾನು ಸಿಟಿ ಕಡೆ ಹೋಗುವಂಥದ್ದು. ಸೊ ಇದು ದೇವಸ್ಥಾನದ ರೂಟ್, ಇದೆಲ್ಲ ಓಲ್ಡ್ ಸ್ಟ್ರೀಟ್ ರೂಟ್, ಕಾರ್ ಸ್ಟ್ರೀಟ್ ಎಲ್ಲ ಏನು ಹೇಳ್ತೇವೆ ಅದೇ ಥರ. ಸೊ ನೋಡಿ ಇದುವೇ ದೇವಸ್ಥಾನ. ಇದು ಹಾಯ್ ಭಟ್ರಲ್ಲ ಇದ್ದಾರೆ ನೋಡಿ. ಈಗ ಸ್ಟಾರ್ಟ್ ಆಗ್ತದೆ ನಿಮಗೆ ಇಲ್ಲಿನ ಶಾಪಿಂಗ್ ಗೀಪಿಂಗ್ ಎಲ್ಲ. ಸೊ ಹೋಗುವ ಬನ್ನಿ. ಸೊ ನೀವೇನಾದರೂ ಲೈಫಲ್ಲಿ ಒಮ್ಮೆ ಆದರೂ ಗೋಕರ್ಣ ಬಂದಿದ್ದೀರಾ ಅಂತ ಹೇಳಿ. ಯಾಕಂದರೆ ನಾನೊಂದು 5 ಸಲ ಬಂದಿದ್ದೇನೆ ಗೋಕರ್ಣಕ್ಕೆ. ಬಟ್ ಈ ಥರದೊಂದು ಜಾಗ ಇದೆ, ಈ ಬೀಚ್ ಟ್ರೆಕ್ ಇದೆ ಅಂತ ನನಗೆ ಮೊನ್ನೆ ಅಷ್ಟೇ ಗೊತ್ತಾಗಿದ್ದು. ಸೊ ಹಾಗಾಗಿ ಈ ಸಲ ಎಕ್ಸ್ಪ್ಲೋರ್ ಮಾಡಿದೆ. ಸೊ ಎಕ್ಸ್ಪ್ಲೋರ್ ಮಾಡಿದಾಗ ಗೊತ್ತಾಯಿತು ಆ್ಯಕ್ಚುಲಿ ಇದನ್ನು ನಾನು ಮೊದಲೇ ಎಕ್ಸ್ಪ್ಲೋರ್ ಮಾಡಬೇಕಾಗಿತ್ತಂತ. ಬಟ್ ಸುಮಾರು ಜನರಿಗೆ ಗೊತ್ತಿರಲ್ಲ ಈ ಗೋಕರ್ಣ ಇಷ್ಟೊಂದು ಫೇಮಸ್ ಇದೆ, ಇಲ್ಲಿ ಬೀಚ್ ಟ್ರೆಕ್ ಎಲ್ಲ ಇದೆ ಅಂತ. ಸೊ ಬೀಚ್ ಇದೆ ಅಂತ ಎಲ್ರಿಗೂ ಗೊತ್ತಿರ್ತದೆ, ಅದು ಬೀಚ್ ಟ್ರೆಕ್ ಉಂಟಂತ
ಯಾರಿಗೆ ಗೊತ್ತಿರಲಿಕ್ಕಿಲ್ಲ. ಬಟ್ ಇದೆ ನೋಡಿ ನಿಮಗೆ ಶಾಪಿಂಗ್ನ ಸ್ಟ್ರೀಟ್ಗಳು. ಸೊ ಈಗ 250 ಕಿಲೋಮೀಟರ್ಸ್ ಮಂಗಳೂರು ತನಕ ರೈಡ್ ಮಾಡಬೇಕಲ್ಲ, ಅದೇ ಒಂದು ದೊಡ್ಡದಾದಂತಹ ಒಂದು ಕಿರಿಕಿರಿ. ಬಟ್ ಪರವಾಗಿಲ್ಲ, ಒಂದು ಜಾಲಿ ಸೋಲೋ ಟ್ರಿಪ್ ರೈಡ್ ಮಾಡ್ತಾ ಹೋಗ್ತಾ ಇರೋದು. ನಮ್ಮ ಎನರ್ಜಿ ಬೂಸ್ಟರ್ ಆಗಿರುವಂಥ ಟೀ ಕಾಫಿ ಕುಡಿದು ಆಮೇಲೆ ನಮ್ಮ ರೈಡ್ ಸ್ಟಾರ್ಟ್ ಮಾಡುವ ನಮ್ಮ ಊರಿನ ಕಡೆಗೆ, ನಮ್ಮ ಮಂಗಳೂರಿನ ಕಡೆಗೆ. ಹಾಗೆಯೇ ನೀವೇನೋ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾಯಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಆಯಿತಾ. ಇದೆಲ್ಲ ಅನ್ಫಿಲ್ಟರ್ಡ್ ಮೋಟೋ ವ್ಲಾಗ್, ಅದರ ಎಡಿಟಿಂಗ್ ಎಲ್ಲ ಏನಿಲ್ಲ. ಇದು ಹೇಗೆ ಮನಸ್ಸಿಗೆ ಬರ್ತದೋ ಅದೇ ಥರ ಮಾತಾಡುವಂಥದ್ದು. ನಿನ್ನ ವಿಡಿಯೋದಲ್ಲಿ ನೋಡ್ತಾ ಇದ್ದರೆ ನಾನು ಬೀಚ್ ಟ್ರೆಕ್ಕನ್ನು ನಿಮಗೆ ತೋರಿಸಿದ್ದೇನೆ. ಸೊ ನೀವು ಯಾವ ಥರ ಬರ್ಬೋದು ಅಂತ ಕೂಡ ಹೇಳಿದ್ದೇನೆ. ಸೊ ಸುಮಾರು ಜನ ಅಲ್ಲಿ ಈಗ ಹಾಸ್ಟೆಲಿಂದ ನೀವು ಹೋದರೆ ಅಲ್ಲಿ 200 ರೂಪಾಯಿ ತೊಗೊಳ್ತಾರೆ ಆಯಿತಾ. ಅಲ್ಲಿ 5:30 AM ಬೆಳಿಗ್ಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಬಟ್ ನಿಮಗೆ ಆ್ಯಕ್ಚುಲಿ ಗೂಗಲ್ ಮ್ಯಾಪ್ಸಲ್ಲೇ ಉಂಟು ನೀವು ಯಾವ ಥರ ಹೋಗ್ಬೋದು ಅಂತ. ಈ ವಿಡಿಯೋದಲ್ಲಿ ಸಾಕಷ್ಟು ಗೋಕರ್ಣದ ಬಗ್ಗೆ ಮಾತುಗಳಿರುತ್ತೆ. ಹಾಗೆಯೇ ಗೋಕರ್ಣಕ್ಕೆ ಬಂದಾಗ ನೀವೇನೆಲ್ಲ ಮಾಡಬೇಕು ಅಂತ ಹೇಳ್ತೇನೆ. ಅದು ಬಿಟ್ಟು ನೀವು ಏನಾದರೂ ಗೋಕರ್ಣಕ್ಕೆ 2-3 ದಿನ ಪ್ಲ್ಯಾನ್ ಮಾಡ್ತಾಯಿದ್ರೆ ನಿಮಗೆ ಎಲ್ಲೆಲ್ಲ ಸ್ಟೇ ಆಗ್ಬೋದು, ಯಾವುದೆಲ್ಲ ಪ್ಲೇಸಸ್ ವಿಸಿಟ್ ಮಾಡ್ಬೋದು ಅಂತ ಒಂದು ಸಣ್ಣದಾದಂಥ ಐಟನರಿಯ ವಿಡಿಯೋ ಕೂಡ ಸದ್ಯದಲ್ಲೇ ಮಾಡ್ತೇನೆ. ಬಟ್ ಈ ಗೋಕರ್ಣ ಸೀರೀಸಲ್ಲಿ ನನ್ನ ಪ್ರಕಾರ 3 ವಿಡಿಯೋಗಳು ಬರ್ತದೆ. ಒಂದು ಮಂಗಳೂರಿಂದ ಇಲ್ಲಿಗೆ ಬಂದಂತಹ ಮೋಟೋ ವ್ಲಾಗ್, ಮತ್ತು ಬೀಚ್ ಟ್ರೆಕ್ನ ಒಂದು ಮೋಟೋ ವ್ಲಾಗ್, ಬೀಚ್ ಟ್ರೆಕ್ನ ಒಂದು ವ್ಲಾಗ್, ಮತ್ತು ಈ ಒಂದು ಮೋಟೋ ವ್ಲಾಗ್. ಈ ಮೋಟೋ ವ್ಲಾಗಲ್ಲಿ ಬೇಸಿಕಲಿ ನಾನು ರಿಟರ್ನ್ ಹೋಗುವಾಗ ಮೋಟೋ ವ್ಲಾಗ್ ಮಾಡೋದಿಲ್ಲ. ಸೊ ಬಟ್ ಇವತ್ತು ನಾನು ನಿಮಗೆ ಇಲ್ಲಿರುವಂತಹ ಬೀಚ್ ಟ್ರೆಕ್ನ ಒಂದು ಕರೆಕ್ಟಾಗಿ ಹೇಳಬೇಕಾಗಿತ್ತು, ಸೊ ಹಾಗಾಗಿ ಹೇಳ್ತಾ ಇದ್ದೇನೆ. ಸೊ ನೋಡಿ, ಇದುವೇ ಗೋಕರ್ಣ ಸಿಟಿಗೆ. ನೀವು ಹೈವೇಯಿಂದ ಅಥವಾ ಮಂಗಳೂರಿಂದ ಬರೋದಂತಾದರೆ ಹೈವೇಯಿಂದ ನೀವು ಲೆಫ್ಟ್ ತೊಗೊಳ್ಬೇಕಾಗ್ತದೆ. ಇಲ್ಲಿ ಲೆಫ್ಟ್ ನೋಡಿ, ನೀವು ಅಲ್ಲಿ ರೈಟ್ ತೊಗೊಂಡ್ರೆ ನಿಮಗೆ ವಿಭೂತಿ ಫಾಲ್ಸ್, ಯಾನ ಕೇವ್ಸ್ ಅದನ್ನೆಲ್ಲ ನೋಡುವಂತಹ ಅವಕಾಶ ಸಿಗ್ತದೆ. ಬಟ್ ವಿಭೂತಿ ಫಾಲ್ಸ್, ಯಾನ ಕೇವ್ಸಿಗೆ ಇನ್ನೊಂದ್ಸಲಿ ಬಂದು ಈ ಜಾಗಗಳನ್ನು ನಿಮಗೆ ತೋರಿಸುವ. ಸೊ ಈ ಕಡೆ ಒಂದು 50 ಕಿಲೋಮೀಟ್ರ್ ಹೋದರೆ ನಿಮಗೆ ವಿಭೂತಿ ಫಾಲ್ಸ್, ಯಾನ ಕೇವ್ಸ್ ಅದೆಲ್ಲ ಸಿಗ್ತದೆ. ಬಟ್ ಈ ಸಲ ಬೇಡ, ನೆಕ್ಸ್ಟ್ ಸಲ ತೋರಿಸುವ ಅಂತ. ಸೊ ಸದ್ಯಕ್ಕೆ ಇಲ್ಲಿ ಯಾವುದೂ ಹೋಟೆಲ್ ಸಿಕ್ಕಲಿಲ್ಲ ಮಾರೆ. ಇಲ್ಲಿ ನೋಡುವ, ಇಲ್ಲಿ ಹೋಟೆಲ್ ಉಂಟಾ ಅಂತ, ಒಂದು ಚಹಾ ಕುಡಿಯುವ. ಬನ್ನಿ, ವೆಜ್ ರೆಸ್ಟೋರೆಂಟ್ ಅಂತ ಉಂಟು. ಸೊ ಇರಬಹುದು ಅಂತ ಅಂದ್ಕೊಳ್ತೇನೆ. ಸೊ ನೋಡುವ, ಬೈಕ್ ಒಂದು ಇಲ್ಲಿ ಪಾರ್ಕ್ ಮಾಡುವ. ಸೊ ಹೋಗಿಕೊಂಡು ಬರುವ ಬನ್ನಿ. ನೋಡ್ತಾ ಇದ್ದಾರೆ ನಮ್ಮ ನಂಬರ್ ಪ್ಲೇಟ್. ಸೊ ನಂಬರ್ ಪ್ಲೇಟ್ ನೋಡಿ ಬರ್ತಾರೆ ನೋಡಿ, ಬೋಟಿಂಗ್ ಅಂತ. ಸೊ ಈ ಥರ ಆಗ್ತದೆ ಹೊನ್ನಾವರದಲ್ಲಿ ನೋಡಿ, ಎಲ್ಲರೂ ಬರ್ತಾ ಇರ್ತಾರೆ ನೋಡಿ, ಹೀಗೆ ಬೋಟಿಂಗ್ ಮಾಡ್ತೇವೆ. ಸೊ ಈಗ ಇದೊಂದು ನಿಮಗೆ ಎಕ್ಸಾಂಪಲ್ ತೋರಿಸಿದ್ದು, ಇನ್ನೂ ಕೂಡ ಉಂಟು ಸುಮಾರು, ಅಲ್ಲಲ್ಲಿ ನಿಂತಿರ್ತಾರೆ. ಸೊ ನಮ್ಮ ಗಾಡಿ ನಂಬರ್ ಪ್ಲೇಟ್ ನೋಡಿ ಸ್ಟಾರ್ಟ್ ಮಾಡ್ತಾರೆ ಬರಲಿಕ್ಕೆ, ನಮ್ಮನ್ನು ಈ ಬೋಟಿಂಗಿಗೆ ಅಪ್ರೋಚ್ ಮಾಡಲಿಕ್ಕೆ. ಇದೊಂದು 4-5 ಸಲ ಬಂದಿದ್ದರಿಂದ ನಂಗೆ ಗೊತ್ತುಂಟು ಅವರಲ್ಲಿ ಎಲ್ಲಿ ನಿಂತಿರ್ತಾರೆ ಅಂತ ಗೊತ್ತುಂಟು. ಒಂದು ಅಲ್ಲಿ ಹೊನ್ನಾವರ ಸರ್ಕಲಲ್ಲಿ, ಮತ್ತು ಇನ್ನೊಂದು ಈಗ ನಾವು ಹೋಗ್ತಿರುವಂತಹ ಜಾಗ ಈ ಶರಾವತಿ ಕಾಂಡ್ಲ ಬೋರ್ಡ್ ವಾಕ್ ಏನಿದೆ, ಮತ್ತು ಈ ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ಏನಿದೆ ಅಲ್ಲಿ ಇರ್ತಾರೆ. ಸೊ ನೋಡಿ, ಅಲ್ಲಲ್ಲಿ ಇರ್ತಾರೆ. ಇವತ್ತು ಸಂಡೇ ಕೂಡ ಅಲ್ಲ, ಸೊ ಸಂಡೇ ಆಗಿರೋದ್ರಿಂದ ಕ್ರೌಡ್ ಸ್ವಲ್ಪ ಜಾಸ್ತಿ ಇರ್ತದೆ. ಸೊ ಹಾಗಾಗಿ ಇನ್ನೂ ಸ್ವಲ್ಪ ಜನ ಇರ್ತಾರೆ. ನಾವೀಗ ಹೊನ್ನಾವರದಲ್ಲಿದ್ದೇವೆ ಆಯಿತಾ. ಸೊ ಈ ಹೊನ್ನಾವರ ಒಂದು ಸಣ್ಣ ಸಿಟಿ ಆದರೂ ಕೂಡ ಇಲ್ಲಿ ಸಾಕಷ್ಟು ನೋಡಲಿಕ್ಕೆ ಇದೆ. ನಿಮಗೆ ದೇವಸ್ಥಾನಗಳು ಬೇಕಂತಾದರೆ ದೇವಸ್ಥಾನಗಳಿದೆ, ಜಲಪಾತಗಳಿದೆ, ವಾಟರ್ ಫಾಲ್ಸ್ಗಳಿದೆ, ಬೀಚ್ಗಳಿದೆ, ಆ ಥರ ನದಿಗಳಿದೆ. ಹಾಗೆಯೇ ಇಲ್ಲಿ ಸಾಕಷ್ಟು ಪ್ರೇಕ್ಷಣೀಯ ಸ್ಥಳಗಳು ಕೂಡ ಇದೆ. ಅದರಲ್ಲಿ ಈ ಅಪ್ಸರಕೊಂಡ ಬೀಚ್ ಆಗಿರ್ಬೋದು, ಹಾಗೆಯೇ ಇಲ್ಲಿನ ವಾಟರ್ ಫಾಲ್ಸ್ ಆಗಿರ್ಬೋದು, ಮತ್ತು ಫೇಮಸ್ ಆಗಿರುವಂತಹ ಈ ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ಅದು ಕೂಡ ಅದ್ಭುತ. ಸೊ ಒಮ್ಮೆ ಆದರೂ ಅದನ್ನು ಟ್ರೈ ಮಾಡಿ. ಸೊ ಈ ಹೊನ್ನಾವರಕ್ಕೆ ಖಂಡಿತ ಬನ್ನಿ. ನೀವು ಗೋಕರ್ಣ, ಗೋವಾ ಎಲ್ಲ ಹೋಗೋದಂತಾದರೆ ಅಥವಾ ಮುರುಡೇಶ್ವರಕ್ಕೆಲ್ಲ ಬಂದರೆ ಖಂಡಿತ ಹೊನ್ನಾವರಕ್ಕೆ ಕೂಡ ಬನ್ನಿ. ಹೊನ್ನಾವರದಲ್ಲಿ ಸಾಕಷ್ಟು ನೋಡುವಂತಹ ಜಾಗಗಳಿದೆ. ಸೊ ನಾನು ಬೇರೆ ಊರುಗಳಿಗೆ ಹೋಗಿ ಬೇರೆ ಊರುಗಳ ಬಗ್ಗೆ ಹೇಳ್ತೇನೆ. ಹಾಗೆಯೇ ಕರ್ನಾಟಕದಲ್ಲಿ ಅಥವಾ ನಮ್ಮ ಮಂಗಳೂರು ಪಕ್ಕದಲ್ಲಿ ಇರುವಂತಹ ಈ ಹೊನ್ನಾವರದ ಬಗ್ಗೆ ಜಾಸ್ತಿ ಜನ ಯಾರೂ ಮಾತಾಡೋಲ್ಲ. ಎಲ್ಲರೂ ಜಾಸ್ತಿ ಗೋವಾ, ವರ್ಕಳ ಆ ಥರನೇ ಹೇಳ್ತಾರೆ. ಬಟ್ ಈ ಥರ ಒಂದು ಜಾಗ ನಿಜಕ್ಕೂ ಅದ್ಭುತ ಅಂತಲೇ ಹೇಳ್ಬೋದು. ಈಗಂತೂ ತುಂಬ ಡೆವಲಪ್ ಮಾಡಿದ್ದಾರೆ ಈ ಜಾಗವನ್ನೆಲ್ಲ. ಸೊ ಹಾಗಾಗಿ ಖಂಡಿತ ನೀವು ಕೂಡ ಹೊನ್ನಾವರ ಪ್ಲ್ಯಾನ್ ಮಾಡಿ. ಮುರುಡೇಶ್ವರ ಬಂದಾಗ ನೀವು ಹೊನ್ನಾವರ ಬರ್ಬೋದು, ಗೋಕರ್ಣ ಬಂದಾಗ ನೀವು ಹೊನ್ನಾವರ ಬರ್ಬೋದು.
ಗೋವಾ ಹೋಗುವಾಗ ಆನ್ ದಿ ವೇ ಹೊನ್ನಾವರ ಹೋಗ್ಬೋದು. ಈ ಒಂದು ಊರಲ್ಲಿ ಎಲ್ಲನೂ ಇದೆ. ನಾಗಲೇ ಹೇಳಿದಾಗೆ ನೋಡಿ, ಈ ಕಡೆ ಒಂದು ಸಣ್ಣದಾದಂತಹ ಮೀನಿನ ಹಾರ್ಬರ್ ಅಥವಾ ಜಟ್ಟಿ ಅಂತ ಏನು ಕರಿತೀವಿ ಆ ಥರ. ಹಾಗೆಯೇ ಈ ಕಡೆ ಅತಿ ಉದ್ದದ ರೈಲ್ವೆ ಬ್ರಿಡ್ಜ್, ಈ ಶರಾವತಿ ರೈಲ್ವೆ ಬ್ರಿಡ್ಜ್ ಅದು ಕೂಡ ಇದೆ. ಸೊ ಒಂದು ಅದ್ಭುತ ಜಾಗ ಈ ಹೊನ್ನಾವರ. ಸೊ ನೀವೇನಾದರೂ ಹೊನ್ನಾವರದವರು ಅಂತ ಆದರೆ ಇನ್ನೂ ಯಾವುದೆಲ್ಲ ಜಾಗಗಳಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ ಆಯಿತಾ. ಸೊ ಹಾಗಿದ್ರೆ ಹೋಗ್ತಾ ಇರುವ ಬನ್ನಿ. ಸೊ ಈಗ ನಾವು ಹೊನ್ನಾವರದ ಶರಾವತಿ ಈ ಬ್ಯಾಕ್ ವಾಟರ್ ಬೋಟಿಂಗ್ ಏನಿದೆ ಆ ಕಡೆ ಬಂದಿದ್ದೇವೆ. ಬಟ್ ಮೊದಲೆಲ್ಲ ಸ್ವಲ್ಪ ಸಣ್ಣ ಓಣಿ ಒಳಗಿತ್ತು, ಬಟ್ ಈಗ ಸುಮಾರು ಡೆವಲಪ್ ಮಾಡಿದ್ದಾರೆ, ಪಾರ್ಕಿಂಗ್ಗೆ ಕೂಡ ಏರಿಯಾ ಮಾಡಿದ್ದಾರೆ. ಸೊ ನೋಡಿ ಇದುವೇ ಜಾಗ. ಸೊ ನೋಡು ಯಾವ ಥರ ಆಗ್ತದೆ ಅಂತ. ಸೊ ಸಾಕಷ್ಟು ಬೋಟ್ಗಳು ಉಂಟಾಯ್ತಾ. ಸೊ ಇಲ್ಲೇ ಇಡುವನ ಅಂತ ಬೈಕ್, ಪೇ ಪಾರ್ಕಿಂಗ್ ಅಂತೆ. ಸೊ ನೋಡು ಈ ಥರದ ಬೋಟಲ್ಲಿ ಇದು ಜಾಸ್ತಿಯಾಗಿ ಇದರಲ್ಲಿ ವೆಡ್ಡಿಂಗ್ ಶೂಟೆಲ್ಲ ಮಾಡ್ತಾರೆ. ಸೊ ನೋಡಿ ಈ ಥರದ ಬೋಟೆಲ್ಲ ಇರ್ತದೆ. ಸೊ ಇದರಲ್ಲಿ ವೆಡ್ಡಿಂಗ್ ಶೂಟ್ ಮತ್ತು ಬರ್ಡೇ ಆ ಥರದ್ದೆಲ್ಲ ಶೂಟ್ ಮಾಡ್ತಾ ಇರ್ತಾರೆ. ಸೊ ಈ ಥರದ ಬೋಟ್ ಇದರಲ್ಲಿ ನಿಮಗೆ 14 ಕಿಲೋಮೀಟರ್ 7 ಕಿಲೋಮೀಟರ್ ನಿಮ್ಗೆ ಯಾವುದು ಬೇಕು ಅಷ್ಟೆಲ್ಲ ಕರ್ಕೊಂಡು ಹೋಗ್ತಾರೆ. ಸೊ ನೋಡುವ, ಇದನ್ನು ಡೀಟೇಲ್ಡ್ ಒಂದು ವ್ಲಾಗ್ ಮಾಡುವ. ಸೊ ಸಾಧ್ಯ ಆದರೆ ಇನ್ನೂ ಕೂಡ ಮುಂದೆ ಹೋಗ್ತಾ ವ್ಲಾಗ್ ಮಾಡುವ. ಇದರಲ್ಲಿ ನಾನು 2-3 ಸಲ ಆಲ್ರೆಡಿ ಬಂದಿದ್ದೇನೆ, ಬಟ್ ಈ ಸಲ ಇನ್ನೂ ಕೂಡ ಜಾಸ್ತಿ ಮುಂದೆ ಹೋಗಲಿಕ್ಕೆ ನೋಡುವ, ಬೇರೆ ಕಂಟೆಂಟನ್ನು ತೋರಿಸಲಿಕ್ಕೆ ಚಾನ್ಸ್ ಇದೆಯಾ ಅಂತ ನೋಡುವ. ಸೊ ಸದ್ಯಕ್ಕೆ ಹೋಗುವ ಬನ್ನಿ. ನಮಸ್ತೆ. ಚಂದನಲ್ಲ? ಮೊದಲು ಬಂದಿದ್ರಾ? 2 ಸಲ ಬಂದಿದ್ದೇವೆ. ಹಾಂ, ಅಲ್ಲಿತ್ತಲ್ಲ ನೀವು, ಈಗ ಇದು ಡೆವಲಪ್ ಮಾಡಿದ್ರಾ ಅಂತ ಹೇಳಿದ್ರೆ ಅಲ್ಲಿ ನಡ್ಕೊಂಡು ಹೋಗ್ಬೇಕಲ್ಲ. ಅಲ್ಲೇ ಇಡ್ತಿದ್ದೆ ನಾನು ಬೈಕ್, ಅದಕ್ಕೆ ಆ ಕಡೆ ಹೋದೆ, ಅಲ್ಲಿ ಗೊತ್ತಾಗಲಿಲ್ಲ ನನಗೆ. ಎಷ್ಟಾಗ್ತದೆ ನಿಮಗೆ? 800 ಕೊಡಿ ಬ್ರೋ, ಅಷ್ಟು ಲೊಕೇಶನ್ ತೋರಿಸ್ತೀನಿ. ನೀವು ಮತ್ತು ಯಾವ ಬೋಟ್ ಅವ್ರ ಹತ್ರ ಬೇಕಾದ್ರೆ ನಂಗೆ ಕೇಳ್ಕೊಂಡು ಪೇಮೆಂಟ್ ಮಾಡಿ. 800ಗಿಂತ ಒಂದು 100 ರೂಪಾಯಿ ಕಡಿಮೆ ಕೊಟ್ಟರು ಅಂತ ಹೇಳಿದ್ರೆ ನಾನು ಎಷ್ಟು ಕಿಲೋಮೀಟ್ರ್ ಅದು? ಟೋಟಲ್ 15 ಕಿಲೋಮೀಟರ್. 15. ಲಾಸ್ಟ್ ಟೈಮ್ ಬಂದದ್ಕಿಂತ ಡೆವಲಪ್ ಆಗಿದೆ, ಈಗ ಚೆನ್ನಾಗಿದೆ. ಹೌದಾ? ನಿಮ್ಮ ಮ್ಯಾಂಗ್ರೋವ್ ಫಾರೆಸ್ಟ್ ಒಳಗಡೆ ಕರ್ಕೊಂಡು. ಸೊ ನೋಡಿ ಈ ಥರ ಬೇರೆ ಬೇರೆ ಬೋಟ್ಗಳಿದೆ. ಸೊ ಲಾಸ್ಟ್ ಟೈಮ್ ಒಂದು ನಾನು 7-8 ಕಿಲೋಮೀಟ್ರ್ ಹೋಗಿದ್ದೆ, ಬಟ್ ಮೊನ್ನೆನೊಂದು ವೀಡಿಯೋದಲ್ಲಿ ನೋಡಿದ ಪ್ರಕಾರ ಒಂದು 15 ಕಿಲೋಮೀಟ್ರ್ ತನಕ ಉಂಟಂತೆ. ಸೊ ನೋಡುವ ಯಾವ ಥರ ಅಂತ. ಸುಮಾರು ಡೆವಲಪ್ ಮಾಡಿದ್ದಾರೆ ಅಂತೆ, ಮ್ಯಾಂಗ್ರೋವ್ ಫಾರೆಸ್ಟ್ ಒಳಗೆಲ್ಲ ಕರ್ಕೊಂಡು ಹೋಗ್ತಾರಂತೆ. ಸೊ ನೋಡುವ ಹೇಗಾಗುತ್ತೆ ಅಂತ. ಸೊ ಸದ್ಯಕ್ಕೆ ಹೋಗ್ತಾ ಇರೋಣ ಬನ್ನಿ. ಸೊ ಹೊನ್ನಾವರದ ಬೋಟ್ ರೈಡ್ ನೋಡ್ಕೊಂಡು ಬಂದ್ರಿ. ಸೊ ಹೊನ್ನಾವರದಿಂದ ಈಗ 21 ಕಿಲೋಮೀಟರ್ ದೂರದಲ್ಲಿರುವಂತಹ ಮುರುಡೇಶ್ವರಕ್ಕೆ ಬಂದಿದ್ದೇವೆ. ಸೊ ನೋಡಿ ಇದುವೇ ಮುರುಡೇಶ್ವರ ದ್ವಾರ. ಸೊ ಈ ಮುರುಡೇಶ್ವರದ ಬಗ್ಗೆ ಎಲ್ಲರೂ ಕೇಳಿರ್ತೀರ. ಇಲ್ಲಿ ಇಂಡಿಯಾದ ಅತ್ಯಂತ ದೊಡ್ಡ ಸ್ಟ್ಯಾಚು ಆದಂಥ ಶಿವನ ಸ್ಟ್ಯಾಚು ಇದೆ, ಅಥವಾ ಶಿವನ ಪ್ರತಿಮೆ ಇದೆ. ಸೊ ಅದನ್ನು ಶಿವರಾತ್ರಿಗೆ ಎಲ್ಲ ನೋಡಿರ್ತೀರ ನೀವು, ವಾಟ್ಸಪ್ ಸ್ಟೇಟಸಲ್ಲಿ ನೋಡಿರ್ತೀರ, ಅಥವಾ ನೀವು ಕೂಡ ಈ ಮುರುಡೇಶ್ವರಕ್ಕೆ ಬಂದಿರ್ತೀರ. ಸೊ ಇವಾಗೆಲ್ಲ ಹೇಗೆ ಅಂತ ಹೇಳಿದರೆ, ನಾವು ದೇವಸ್ಥಾನಕ್ಕೆಲ್ಲ ಹೋಗಲೇಬೇಕಂತಾಗಿಲ್ಲ. ಈಗ ವಾಟ್ಸಪ್ಪಲ್ಲೇ ಎಲ್ಲ ದಿನ ಸೋಮವಾರಕ್ಕೆ ಗಣಪತಿ ದೇವರದ್ದು ಸ್ಟೇಟಸ್, ಮಂಗಳವಾರಕ್ಕೆ ದುರ್ಗಾದೇವಿಯ ಸ್ಟೇಟಸ್, ಶುಕ್ರವಾರಕ್ಕೆ ದುರ್ಗಾದೇವಿಯ ಸ್ಟೇಟಸ್, ವೆಡ್ನಸ್ಡೇಗೆ ಒಂದು ದೇವರು, ಶನಿವಾರಕ್ಕೆ ಒಂದು ದೇವರು, ಗುರುವಾರಕ್ಕೆ ಒಂದು ದೇವರು, ಎಲ್ಲ ದೇವಸ್ಥಾನವನ್ನೇ ವಾಟ್ಸಪ್ಪಿಗೆ ತಂದು ಬಿಟ್ಟಿದ್ದಾರೆ. ಸೊ ದೇವಸ್ಥಾನಕ್ಕೆಲ್ಲ ಹೋಗಲೇಬೇಕಂತಾಗಿಲ್ಲ, ಎಲ್ಲ ದೇವರು ಈಗ ವಾಟ್ಸಪ್ಪಲ್ಲೇ. ಸೊ ಅದೇ ಮೊನ್ನೆ ಒಬ್ಬರು ಫ್ರೆಂಡ್ ನನಗೆ ಹೇಳ್ತಾಯಿದ್ರು. ಸೊ ಹಾಗಾಗಿ ನನಗೆ ಈ ಒಂದು ಹೌದಲ್ಲ ಅಂತ ಥಿಂಕಿಂಗ್ ಬಂತು. ದೇವಸ್ಥಾನಕ್ಕೆಲ್ಲ ಹೋಗಲೇಬೇಕಾಗಿಲ್ಲ, ಸೋಮವಾರ ಬೆಳಿಗ್ಗೆ ಒಂದು 8 ಗಂಟೆಗೆ ಎದ್ದು ಸ್ಟೇಟಸ್ ನೋಡಿ ಸಾಕು, ಗಣಪತಿ ದೇವರ ದರ್ಶನ ಆಗ್ತದೆ. ಹಾಗೆಯೇ ಶುಕ್ರವಾರ ನೋಡಿದರೂ ಸಾಕು, ದುರ್ಗಾದೇವಿಯ ದರ್ಶನ ಆಗ್ತದೆ ಅಂತ. ಬಟ್ ಮುಂದೆಗಡೆ ನೋಡಿ ನಮ್ಮ ಶಿವನ ಸ್ಟ್ಯಾಚು ಯಾವ ಥರ ಕಾಣಿಸ್ತಾ ಇದೆ ಅಂತ, ತುಂಬ ಅಂದರೆ ತುಂಬ ಅದ್ಭುತವಾಗಿ ಕಾಣಿಸ್ತಿದೆ. ಇದಕ್ಕೆ ಒಂದು 2-3 ಸಲ ಬಂದಿದ್ದೇನೆ, ಬಟ್ ಹೇಗಿದ್ದರೂ ಈ ರೋಡಲ್ಲೇ ಹೋಗ್ತಾ ಇದ್ದೀನಲ್ಲ, ಸೊ ಹಾಗಾಗಿ ಈ ಜಾಗವನ್ನು ನಿಮಗೆ ತೋರಿಸುವ ಅಂತ. ಇದರ ವ್ಲಾಗ್ ಕೂಡ ನನ್ನ ಚಾನಲಲ್ಲಿ, ಇದೇ ಚಾನಲಲ್ಲಿದೆ. ಒಂದು 20-30 ವೀಡಿಯೋಸ್ ಹಿಂದೆಗಡೆ ಇರ್ಬೋದು, 30 ಅಲ್ಲ, ಒಂದು 70 ವೀಡಿಯೋಸ್ ಹಿಂದೆನೇ ಇರ್ಬೋದು. ಬಟ್ ಅದ್ಭುತ ದೇವಸ್ಥಾನ ಅಂತಲೇ ಹೇಳ್ಬೋದು. ಕರೆಕ್ಟಾಗಿ ಒಂದು ಇದರ ಆರ್ಕಿಟೆಕ್ಚರ್ ಅಂತೂ ಅದ್ಭುತನೇ. ಯಾಕಂದರೆ ಅಲ್ಲಿ ನೀವು ಈ ಗೋಪುರ ಏನು ಕಾಣುತ್ತೆ ಅದರ ಟಾಪಿಗೆ ಹೋಗಿ ನೀವು ಎಂಟೈರ್
ಮುರುಡೇಶ್ವರನ ನೋಡ್ಬೋದು, ಆ ಕಡೆ ಸಮುದ್ರ ಅದನ್ನೆಲ್ಲ ನೋಡ್ಬೋದು. ಸೊ ಅದೊಂದು ನೀವೇನಾದರೂ ಮುರುಡೇಶ್ವರಕ್ಕೆ ಕೂಡ ಬಂದಿಲ್ಲ ಅಂತ ಆದರೆ ಖಂಡಿತ ಬನ್ನಿ, ಬಂದು ಇಲ್ಲಿ ಶಿವನ ಆಶೀರ್ವಾದವನ್ನು ಪಡೆಯಿರಿ. ಇಲ್ಲಿನ ಅನ್ನಪ್ರಸಾದ ಏನಿದೆ ಅದು ಕೂಡ ಅತ್ಯಂತ ಪ್ರಸಿದ್ಧವಾದಂತಹ ಮತ್ತು ರುಚಿಕರವಾದಂಥದ್ದು. ಸೊ ನಾನೊಂದು 2 ಸಲ ಬಂದಿದ್ದೇನೆ ಇಲ್ಲಿಗೆ, ಆಗ ಅದ್ಭುತವಾಗಿತ್ತು. ಸದ್ಯಕ್ಕೆ ಇಲ್ಲೆಲ್ಲಾದರೂ ಗಾಡಿ ಪಾರ್ಕ್ ಮಾಡಿ ಹೋಗುವ. ಲಾಸ್ಟ್ ಟೈಮ್ ಬರೋವಾಗ ಇಲ್ಲಿ ಫುಲ್ ರಶ್ ಇತ್ತು, ಏನೋ ದೇವಸ್ಥಾನದ ಜಾತ್ರೆ ನಡೀತಾ ಇತ್ತು. ಬಟ್ ಈಗ ಆ ಥರ ಏನಿಲ್ಲ. ಸೊ ಆರಾಮ್ಸೆ ಹೋಗಿ ಬರ್ಬೋದು ಅಂತ ಅಂದ್ಕೊಳ್ತೇನೆ. ನೋಡಿ, ಇದುವೇ ಶಿವ ದೇವಸ್ಥಾನ. ಅದ್ಭುತವಾಗಿದೆ ಅಲ್ಲ. ಈ ಗೋಪುರದ ಹಿಂದೆ ಶಿವ ಕೂತ್ಕೊಂಡು ಬಿಟ್ಟಿದ್ದಾರೆ. ಸೊ ನಾನು ಹೇಳೋದೇನೆಂದರೆ, ಈ ದೇವರೇನಿದ್ದಾರೆ ನಮ್ಮ ಮನಸ್ಸಲ್ಲಿರಲಿ. ವಾಟ್ಸಪ್ ಸ್ಟೋರಿಯಲ್ಲೆಲ್ಲ ಇದನ್ನು ಕೇಳಿ ಸುಮಾರು ಜನರಿಗೆ ಕೋಪ ಬರ್ಬೋದು, ಬೇಜಾರಾಗ್ಬೋದು. ಬಟ್ ನಾನು ನನ್ನ ಮನಸ್ಸಲ್ಲಿದ್ದದನ್ನು ಹೇಳಿದ್ದೇನೆ. ಸೊ ಹೋಗಿ ಬರೋದು. ಸೊ ಈಗ ಎಲ್ಲರೂ ನಾವು ಈ ಮುರುಡೇಶ್ವರದಲ್ಲಿ ಜಾಸ್ತಿ ಫೇಮಸ್ ಏನಂದರೆ ಈ ಸ್ಕೂಬಾ ಡೈವಿಂಗ್. ಆಯಿತಾ, ಏನು ಇಲ್ಲ ನಾವು ಮಂಗಳೂರು ಹೋಗೋದು ಈ ಕಡೆ. ಸೊ ನೋಡಿ, ಇದುವೇ ದೇವಸ್ಥಾನ. ಸೊ ದೇವಸ್ಥಾನದಲ್ಲಿ ಜಾಸ್ತಿ ಜನ ಇದ್ದಾರೆ. ಮತ್ತು ಮುರುಡೇಶ್ವರದಲ್ಲಿ ಜಾಸ್ತಿ ಫೇಮಸ್ ಆಗಿರುವಂಥದ್ದು ಸ್ಕೂಬಾ ಡೈವಿಂಗ್. ಈ ನೇತ್ರಾಣಿ ಐಲ್ಯಾಂಡ್ ಒಳಗಡೆ ಇರುವಂತಹ ಸ್ಕೂಬಾ ಡೈವಿಂಗ್. ಸೊ ನೋಡೋ ಹೇಗಾಗ್ತದೆ ಅಂತ. ಸೊ ಇದರಲ್ಲಿ 18 ಫ್ಲೋರ್ ಇರಬೇಕು. ನೋಡೋ, 1 2 3 4 5 7 8 9 10 11 12 13 14 15 16 17 18. ಹೌದು, ಯಾರೋ ಒಂದು ಟೈಮಲ್ಲಿ ಹೇಳಿದ ನೆನಪು. ಸೊ ಹಾಗೆ 18 ಫ್ಲೋರ್ ಉಂಟಾಯ್ತು ಅದರಲ್ಲಿ. ಶಿವನು ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ ನಿಜದ ಅಂಕೆ ನೀಡಿರುವ ತಿಳಿಯೋ ಶಿವನೇ ಭುವನಂ ಗಗನಂ ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವನೇ ಶರಣಂ. ಫೈನಲಿ ಈಗ ನಾವು ಉಡುಪಿಗೆ ರೀಚ್ ಆಗಿದ್ದೇವೆ. ಸೊ ಇವತ್ತಿನ ರೈಡಲ್ಲಿ ನಾವು ಗೋಕರ್ಣದಿಂದ ಹೊನ್ನಾವರದಿಂದ ಮುರುಡೇಶ್ವರದಿಂದ ಈಗ ಉಡುಪಿಗೆ ಬಂದು ರೀಚ್ ಆಗಿದ್ದೇವೆ. ಸೊ ಈ ಮೋಟೋ ವ್ಲಾಗ್ ಇಲ್ಲೇ ಎಂಡ್ ಆಗ್ತದೆ. ಆಯಿತಾ, ನನ್ನ ಬಲಬದಿಗೆ ನೋಡ್ತಾ ಇರ್ಬೋದು, ರೋಡ್ ರಿಪೇರಿ ಆಗ್ತಾಯಿದೆ ಉಡುಪಿಯಲ್ಲಿ. ಸೊ ಈ ರೋಡ್ ರಿಪೇರಿ ಅನ್ನೋದು ಎಲ್ಲ ಕಡೆಯಲ್ಲಿ ಇದ್ದದೆ. ಈಗ ಆ ಕಡೆ ಕಲ್ಲಡ್ಕ ಕಡೆ ಹೋದರೆ ಅಲ್ಲಿ ಕೂಡ ಇದೆ, ಕಾಸರಗೋಡು ಕಡೆ ಹೋದರೆ ಆ ಕಡೆ ಕೂಡ ಇದೆ, ಹಾಗೆಯೇ ಮೂಡಬಿದ್ರೆ ಕಡೆ ಹೋದರೆ ಅಲ್ಲಿ ಕೂಡ ಇದೆ. ಸೊ ಡೆವಲಪ್ಮೆಂಟ್ ಪ್ರೋಸೆಸ್ ಆಗ್ತಾ ಇದೆ. ಅದು ಬಿಟ್ಟು ನಾನು ಬೇರೆ ಏನೂ ಹೇಳಲಿಕ್ಕೆ ಹೋಗೋದಿಲ್ಲ. ಏನಾದರೂ ಬೇರೆ ಹೇಳಲಿಕ್ಕೆ ಹೋದರೆ ಕಮೆಂಟ್ ಸೆಕ್ಷನಲ್ಲಿ ರಾಶಿ ಕಮೆಂಟ್ ಬರ್ತದೆ. ಅಭಿವೃದ್ಧಿ ಬಗ್ಗೆ ಹೆಚ್ಚಾಗಿ ನೀವು ಮಾತಾಡಬೇಡಿ ಹಾಗೆಲ್ಲ ಬರ್ತದೆ. ಸೊ ಹಾಗಾಗಿ ನಾನು ಅದರ ಎಕ್ಸ್ಟ್ರಾ ಮಾತಾಡಲಿಕ್ಕೆ ಹೋಗೋದಿಲ್ಲ. ಬಟ್ ಈ ಮೋಟೋ ಬ್ಲಾಗಲ್ಲಿ ಇಷ್ಟೇ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಜಾಸ್ತಿಯಾಗಿ ನಾನು ಹೊನ್ನಾವರದಲ್ಲಿರುವಂತಹ ಬ್ಯಾಕ್ ವಾಟರ್ ಬೋಟಿಂಗ್ ಅಂತ ತೋರಿಸಿದೆ, ಮುರುಡೇಶ್ವರದ ಶಿವನ ಮೂರ್ತಿಯನ್ನು ತೋರಿಸಿದೆ, ಹಾಗೆಯೇ ಗೋಕರ್ಣದಿಂದ ಮಂಗಳೂರು ಅಥವಾ ನಮ್ಮ ಉಡುಪಿ ಕಡೆಗೆ ಯಾತ್ರೆಯನ್ನು ತೋರಿಸಿದೆ. ಸೊ ಇನ್ನೂ ಇಲ್ಲಿಂದ ಒಂದು ಗಂಟೆ ಜರ್ನಿ ಮಂಗಳೂರು ಕಡೆಗೆ. ಸೊ ಹಾಗಾಗಿ ನಾನೇನು ಮೋಟೋ ಬ್ಲಾಗ್ ಮಾಡೋದಿಲ್ಲ. ಸೊ ಉಡುಪಿ ಹೇಗೋ ಅದೇ ಥರ ಮಂಗಳೂರು ಸ್ಟ್ರೈಟ್ ಒಂದೇ ಸ್ಟ್ರೆಚ್ಚಲ್ಲಿ ಮಂಗಳೂರಿಗೆ ರೀಚ್ ಆಗ್ಬೋದು. ಸೊ ಹಾಗಾಗಿ ಇಲ್ಲೇ ಎಂಡ್ ಮಾಡುವ ಅಂತ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋ ಮೊದಲು, ಈ ಗೋಕರ್ಣ ಸೀರೀಸಲ್ಲಿ ನಿಮಗೆ ನಾನು ಸಾಕಷ್ಟು ಜಾಗಗಳನ್ನು ತೋರಿಸಿದ್ದೇನೆ. ಈ ಗೋಕರ್ಣದಲ್ಲಿರುವಂತಹ ಈ ಗೋಕರ್ಣ ಬೀಚ್ ಟ್ರೆಕ್ ತೋರಿಸಿದ್ದೇನೆ. ಅದರಲ್ಲಿ 5-6 ಬೀಚ್ಗಳಿದೆ. ಸೊ ನೀವು ಯಾವ ಥರ ಬೀಚ್ ಟ್ರೆಕ್ ಮಾಡ್ಬೋದು, ಗೋಕರ್ಣಕ್ಕೆ ಹೋದರೆ ಎಲ್ಲಿಂದ ಬೀಚ್ ಟ್ರೆಕ್ ಸ್ಟಾರ್ಟ್ ಮಾಡ್ಬೋದು, ಯಾವುದೇ ರಿಜಿಸ್ಟ್ರೇಷನ್ ಫೀಸ್ ಕೊಡದೆ ನೀವು ಕೂಡ ಟ್ರೆಕ್ ಮಾಡ್ಬೋದು, ಅದನ್ನೆಲ್ಲ ಹೇಳಿದೆ. ಅದಾದಮೇಲೆ ಅದರ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಹೊನ್ನಾವರದ ಶರಾವತಿ ಬ್ಯಾಕ್ ವಾಟರಲ್ಲಿ ಇರುವಂತಹ ಒಂದು ಅದ್ಭುತ ಸೀನರಿ ಮತ್ತು ಬೋಟಿಂಗನ್ನು ತೋರಿಸಿದ್ದೇನೆ. ಸೊ ಇದಿಷ್ಟು ಹೇಳ್ತಾ ನನ್ನ ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡುವಂಥ ಸಮಯ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್.